ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಚುಂಚನಕಟ್ಟೆ ದನಗಳ ಜಾತ್ರೆನಲ್ಲಿದ್ದೀನಿ. ಹಳ್ಳಿಕಾರ್ ನಮ್ಮ ದೇಶೀಯ ತಳಿ. ಈ ಒಂದು ಹಳ್ಳಿಕಾರ್ನಲ್ಲೂ ಕೂಡ ಪ್ರಭೇದಗಳಿವೆ. ನಮ್ಮ ಹಳ್ಳಿಕಾರ್ನಲ್ಲಿರುವಂತಹ ಪ್ರಭೇದಗಳ್ಯಾವು ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಾನಿವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೊ ಹಳ್ಳಿಕಾರ್ ನಮ್ಮ ದೇಶೀಯ ತಳಿ. ಸೊ ಹಳ್ಳಿಕಾರ್ನಲ್ಲೂ ಕೂಡ ಪ್ರಭೇದಗಳಿವೆ. ಹಾಗೆ ಚುಂಚನಕಟ್ಟೆನಲ್ಲಿ ಏನು ಅಂತಂದ್ರೆ ಹೆಸರುವಾಸಿ ಆಗಿರುವಂಥದ್ದು ಬೆಟ್ಟದಪುರ ತಳಿ ಹೆಸರುವಾಸಿ ಆಗಿರುವಂಥದ್ದು ಚುಂಚನಕಟ್ಟೆ ಜಾತ್ರೆನಲ್ಲಿ. ಸೊ ಈಗ ನಾವು ಚುಂಚನಕಟ್ಟೆ ಜಾತ್ರೆನಲ್ಲೇ ಇರೋದ್ರಿಂದ ಈ ಒಂದು ಬೆಟ್ಟದಪುರದ ಒಂದು ಪ್ರಭೇದದ ಬಗ್ಗೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಡಿ ಸರ್. ಸರ್, ಇದು ನಮ್ಮ ದೇಶೀಯ ತಳಿ, ನಮ್ಮ ರಾಜ್ಯದ ತಳಿ, ನಮ್ಮ ಹೆಮ್ಮೆಯ ತಳಿ ಹಳ್ಳಿಕಾರ್ ತಳಿ. ಹಳ್ಳಿಕಾರ್ ತಳಿಯಲ್ಲಿ 4 ಪ್ರಭೇದ. ಒಂದು ಸೂಜಿ ಮಲ್ಲಿಗೆ, ಇನ್ನೊಂದು ಬೆಟ್ಟದಪುರ, ಇನ್ನೊಂದು ಆಗಲವಾಡಿ, ಇನ್ನೊಂದು ಗುಜಮಾವು. ಇದು 4 ಪ್ರಭೇದ ಇದೆ. ಅದರಲ್ಲಿ ಬೆಟ್ಟದಪುರ ತಳಿ ಕೂಡ ಒಂದು. ಈಗ ಇಲ್ಲಿಂದ ಬೆಟ್ಟದಪುರ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಇದು ಬೆಟ್ಟದಪುರ ಸ್ಪೆಸಿಫಿಕೇಶನ್ ಏನು ಅಂತಂತಂದ್ರೆ, ಈ ಹಣೆ ಭಾಗ ಇದು ಅಗಲ ಬರುತ್ತೆ, ಈ ಪೋರ್ಷನ್ ಇದು ಅಗಲ ಬರುತ್ತೆ, ಈ ಒಂದು ಕೊಂಬು ಇದೇನಿದೆ ಇದು ದಪ್ಪ ಬರುತ್ತೆ. ಈ ದಪ್ಪ ಬಂದು ಇವುಗಳಿಗೆ ಕೊಂಬನ ಸ್ಟ್ರೈಟ್ ಮಾಡಿಸಲ್ಲ, ಕಾಮನ್ ಆಗಿ ಇದೇ ತರನೇ ರೌಂಡೇ ಬರೋದು, ಈ ತರ ಯು ಶೇಪೇ ಬರೋದು. ಆಮೇಲೆ ಈ ಕತ್ತು ಇದೆಯಲ್ಲ, ಈ ಕತ್ತಿನ ಭಾಗ ಬಂದು ಈ ಪೋರ್ಷನ್ ಅಗಲ ಬರುತ್ತೆ, ಈ ಒಂದು ಭಾಗ ಅಗಲ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿಂದ ಈ ಪೋರ್ಷನ್ ಹೇಳ್ತಾ ಇದ್ದಾರೆ ಈ ಪೋರ್ಷನ್ ಇದು ಅಗಲ ಬರುತ್ತೆ. ಈ ಗಂದೊಳಗೆ ಅಂತ ನಾವೇನ್ ಹೇಳ್ತೀವಿ, ಗಂದೋಗಲು ಅಂತಾನೂ ಕೂಡ ಹೇಳ್ತೀವಿ. ಈ ಗಂದೋಗಲು ಇದು ಸ್ವಲ್ಪ ಹಿಂಗೆ ನೇತಾಡುತ್ತೆ. ಇದು ನಮ್ಮ ಬೇರೆ ಒಂದು ಇದ್ರ ಜಾತಿಯಲ್ಲಿ ಅಂತಂದ್ರೆ ಇದರಲ್ಲಿ ನಮ್ಮ ಹಳ್ಳಿಕಾರಲ್ಲಿ ಬೇರೆ ಪ್ರಭೇದ ಇದೆಯಲ್ಲ, ಸೂಜಿ ಮಲ್ಲಿಗೆ, ಅದು ಕತ್ತು ಉದ್ದ ಬರುತ್ತೆ, ಸಣ್ಣಕ್ಕೆ ಉದ್ದಕ್ಕೆ ಬರುತ್ತೆ. ಇದಕ್ಕೆ ಕತ್ತು ಅಗಲವಾಗಿ ಇದು ಈ ಒಂದು ಗಂದೋಗಲು ಇದು ಹಿಂಗ್ ಜೋತ್ ಬೀಳುತ್ತೆ. ಕಾಲು ಬಂದು ದಪ್ಪ ಬರ್ತವೆ, ಆಮೇಲೆ ಕಾಲ್ದು ಹೈಟ್ ಬರುತ್ತಲ್ಲ ಅದು ಚಿಕ್ಕದು ಬರುತ್ತೆ. ಅದು ಕಂಪೇರ್ ಮಾಡ್ತು ಅಂತಂದಾಗ ನಮ್ಮ ಹಳ್ಳಿಕಾರಲ್ಲಿ ಅದು ಕಂಪೇರ್ ಇದ್ರ ಸ್ಪೆಸಿಫಿಕೇಶನ್ ಅಲ್ಲಿ ಇದಕ್ಕೆ ಕಾಲು ತುಂಡ ಬರುತ್ತೆ. ಈ ಮೈ ಭಾಗ ಇದು ತುಂಬಾ ಚಿಕ್ಕದು ಬರುತ್ತದೆ. ಈ ಪೋರ್ಷನ್ ಇಲ್ಲಿಂದ ಈ ಪೋರ್ಷನ್ ತುಂಬಾ ಲೆಂತಿ ಬರಲ್ಲ, ಇದು ಚಿಕ್ಕದು ಬರುತ್ತೆ. ಈ ಪೋರ್ಷನ್ ಅಗಲ ಬರುತ್ತೆ. ಈ ಒಂದು ಭಾಗ ಇದನ್ನ ನಾವೇನು ಹೇಳ್ತೀವಿ ಸೊಂಟ ನಡು ಅಂತ ಏನು ಹೇಳ್ತೀವಿ, ಈ ಭಾಗ ಇದು ಅಗಲ ಬರುತ್ತೆ. ಸೊ ಈ ಕಾಲುಗಳು ತುಂಡಗೆ ಬರೋದು. ನೀವು ಈಗ ಆ ಎತ್ತುಗೂ ಈ ಎತ್ತುಗೂ ನೀವು ಕಂಪೇರ್ ಮಾಡಿ ನೋಡ್ತು ಅಂತಂತಂದ್ರೆ ಪ್ಯೂರ್ ಬೆಟ್ಟದಪುರದ ಎತ್ತು, ಅದಕ್ಕೆ ಇರುವಂಥ ಸ್ಪೆಸಿಫಿಕೇಶನ್ಸ್ ಇದು. ನಾವು ಇದನ್ನ ಕಳೆದ 3-4 ವರ್ಷದಿಂದ ಇಲ್ಲಿ ಬೆಟ್ಟದಪುರದ ಭಾಗದ ಜನಗಳಿಗೆ ನಾವು ಮಾಹಿತಿ ಕೊಡ್ತಾನೆ ಇದೀವಿ. ಏನಕ್ಕೆ ಇದನ್ನ ಈ ಮಾಹಿತಿನ ಹೇಳ್ತಾನೆ ಇದ್ದೀನಿ ಅಂತಂದ್ರೆ, ಇಲ್ಲಿ ಬೆಟ್ಟದಪುರ ಕೂಡ ಒಂದು ಹಳ್ಳಿಕಾರಲ್ಲಿ ಒಂದು ಪ್ರಭೇದ, ಇದು ನಶಿಸ್ತಾ ಇದೆ. ಈ ಬೆಟ್ಟದಪುರ ತಳಿ ಇದು ಇನ್ನೂ ಮುಂದೆನೂ ಕೂಡ ಮುಂದಿನ ಪೀಳಿಗೆ ಕೂಡ ಉಳ್ಕೋಬೇಕು ಅಂತ ಅನ್ನೋದಾದ್ರೆ ಇವತ್ತು ಏನಿದೆ ಪೀಳಿಗೆ, ಮುಂದಿನ ಪೀಳಿಗೆ ಹುಡುಗರು ಈ ಒಂದು ಬೆಟ್ಟದಪುರ ತಳಿ ಹಸುಗಳನ್ನ ಸಾಕಬೇಕು. ಬೆಟ್ಟದಪುರ ಓರಿನ ನೀವು ಇಲ್ಲೇ ಇಟ್ಟು ಈ ಒಂದು ಭಾಗದಲ್ಲೇ ಇದು ಡೆವಲಪ್ ಆಗಬೇಕು. ಸೊ ಹಂಗಾಗಿ ಈ ಬೆಟ್ಟದಪುರ ಭಾಗದ ಜನಗಳಿಗೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ, ಮನವಿ ಮಾಡ್ತೀನಿ. ಈ ಬೆಟ್ಟದಪುರ ತಳಿ ಇದು ನಮ್ಮ ಹಳ್ಳಿಕಾರಲ್ಲಿ ಪ್ರಭೇದ. ಇದನ್ನ ಮಿಕ್ಸಪ್ ಮಾಡಿದೆ ಅಂತಂದ್ರೆ ಈಗ ನಮ್ಮ ರೈತಗಳು ಇವತ್ತು ಏನು ಅಂತಂದ್ರೆ ಈ ನಮ್ಮ ಸೂಜಿ ಮಲ್ಲಿಗೆನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆ ಒಂದು ಬಿತ್ತನೆ ಓರಿನ ತಂದು ಈ ಬೆಟ್ಟದಪುರ ಹಸುಗೆ ಕ್ರಾಸ್ ಮಾಡಬೇಕು ಅಂತಂದಾಗ ಅದು ಕ್ರಾಸ್ ಬ್ರೀಡ್ ಆಗ್ತಾ ಇದೆ, ಇದ್ರದ್ದು ಪ್ಯೂರಿಟಿ ಉಳ್ಕೊಳ್ತಾ ಇಲ್ಲ. ಸೊ ಆ ಉದ್ದೇಶದಿಂದ ಇದನ್ನ ಪ್ಯೂರಿಟಿ ಕಾಪಾಡಬೇಕು ಅಂತಂದ್ರೆ ಇದೇ ಬಿತ್ತನೆ ಓರಿ ಆಗ್ಬೇಕು, ಇದ್ರದೇ ಹಸು ಆಗ್ಬೇಕು. ಸೊ ಹಂಗಾಗಿ ಈ ಭಾಗದ ಜನಗಳು ಈ ಬೆಟ್ಟದಪುರ ತಳಿ ಏನಿದೆ ಅದನ್ನ ಉಳಿಸ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಸೊ ಈಗ ಆಲ್ರೆಡಿ ನಶಿಸ್ತಾ ಬಂದಿದೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಬೆಟ್ಟದಪುರ ನಶಿಸ್ತಾ ಬಂದಿದೆ. ಇದು ಇಂಪ್ರೂವ್ ಆಗ್ಬೇಕು. ಅದು ಎಲ್ಲಿ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ನಮ್ಮ ಮೂಲ ಸ್ಥಳ ಬೇಸಿಕ್ ಅಂತಂದ್ರೆ ಇದೇ ಜಾಗದಲ್ಲಿ ಹುಟ್ಟುವಂತದ್ದು. ಇದು ಬೆಟ್ಟದ ಸಾಲೆ ಎತ್ತುಗಳು ಅಂತ ಕೂಡ ಕರೀತಾರೆ. ಈ ಭಾಗದಲ್ಲೇ ಇದು ಡೆವಲಪ್ಮೆಂಟ್ ಆಗ್ಬೇಕು. ಈ ಭಾಗದಲ್ಲೇ ಹುಡ್ತಾ ಇದ್ದಿದ್ದು, ಈ ಭಾಗದಲ್ಲೇ ಇದು ಡೆವಲಪ್ ಆಗ್ಬೇಕು. ನಾವು ಇನ್ನೆಲ್ಲೋ ತಗೊಂಡೋಗಿ ನಾವು ಡೆವಲಪ್ ಮಾಡ್ತೀವಿ ಅಂತಂದ್ರೆ ಖಂಡಿತ ಆಗೋದಿಲ್ಲ. ಬೇಸಿಕ್ ಆಗಿ ಈ ಒಂದು ಭಾಗದ ಜನರು, ಈ ಭಾಗದ ರೈತರು ಇದ್ರ ಬಗ್ಗೆ ಕೇರ್ ತಗೊಂಡು ಈ ಒಂದು ತಳಿನ, ಈ ಒಂದು ಪ್ರಭೇದನ ಉಳಿಸ್ಬೇಕು ಅಂತ ನಿಮ್ಮ ಸೊ ಏನು ಅಂತಂದರೆ ಇದೆಲ್ಲವೂ ಕೂಡ ನಮಗೆ ಮಾನವ ನಿರ್ಮಿತ ಅಲ್ಲ, ಎಲ್ಲವೂ ಕೂಡ ದೇವರು ಕೊಟ್ಟಿರುವಂತಹ ವರ ಇದು. ಸೊ ಹಾಗಾಗಿ ಈ ಒಂದು ಪ್ರಭೇದಗಳೇನಿದೆ, ಹಳ್ಳಿಕಾರ್ ನಮ್ಮ ತಳಿ ಆದರೆ ಅದರಲ್ಲಿ ಬರುವಂತಹ ಪ್ರಭೇದಗಳೇನಿದೆ ಅವೆಲ್ಲವನ್ನು ಕೂಡ ಉಳಿಸ್ಕೊಂಡು ನಾವು ಹೋಗಬೇಕಾಗುತ್ತೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಫೋಟೋ ನೋಡಿನೋ ಇಲ್ಲ ಬುಕ್ನಲ್ಲಿ ಓದಿನೋ ನಾವು ಮುಂದಿನ ಫ್ಯೂಚರ್ಗೆ ತಿಳಿಸ್ಬೇಕಾಗತ್ತೆ. ಸೊ ನೋಡೋದಕ್ಕೂ ಕೂಡ ನಮಗೆ ಹಸುಗಳು ಓರಿಗಳು ಇಲ್ದಾಗ ಆಗುತ್ತೆ. ಸೊ ಹಾಗಾಗಿ ಮೂಲ ಸ್ಥಳ ಏನಿದೆ ಆ ಒಂದು ಮೂಲ ಸ್ಥಳದಲ್ಲಿ ಇಂತಹ ಒಂದು ಪ್ರಭೇದ ಏನಿದೆ ಇದರ ಒಂದು ಅಭಿವೃದ್ಧಿ ಆಗಬೇಕಾಗತ್ತೆ. ಸೊ ಖಂಡಿತ ಏನು ಬೆಟ್ಟದಪುರದ ಜನ ಏನಿದ್ದೀರಾ, ಸುತ್ತಮುತ್ತ ಜನ ಏನಿದ್ದೀರಾ, ಸೊ ಇಲ್ಲಿ ನೀವು
ಹೆಚ್ಚಾಗಿ ಈ ಒಂದು ಬೆಟ್ಟದಪುರ ಈ ಒಂದು ಪ್ರಭೇದ ಏನಿದೆ ಇದರ ಒಂದು ಹಸುಗಳನ್ನು ಹೆಚ್ಚಾಗಿ ಸಾಕಿ ಇದರದೇ ಕ್ರಾಸಿಂಗನ್ನು ಮಾಡಿ ಇದರದೇ ಒಂದು ಕ್ರಾಸಿಂಗನ್ನು ಮಾಡಿದಾಗ ನಿಮಗೆ ಪ್ಯೂರಿಟಿ ಬರುತ್ತೆ. ಸೊ ಈ ಒಂದು ಪ್ರಭೇದವನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಉಳಿಸ್ಕೊಳ್ಬೋದು. ಸೊ ಸರ್ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ ಫ್ಯೂಚರ್ಸ್ ಎಲ್ಲ ಹೇಗಿದೆ, ಗುಣಲಕ್ಷಣಗಳು ಹೇಗಿದೆ, ಹಳ್ಳಿಕಾರ್ಗೂ ಮತ್ತು ಬೆಟ್ಟದಪುರಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಹೇಳಿದ್ದಾರೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಅದು ಐಡೆಂಟಿಫೈ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಮತ್ತು ಬಣ್ಣ ಹೇಗಿರುತ್ತೆ ಸರ್ ಇದು? ರೂಪಾಯಿ ಬಣ್ಣ. ಹಾಂ, ರೂಪಾಯಿ ಬಣ್ಣನೂ ಬರುತ್ತೆ, ಬಿಳಿ ಬಣ್ಣನೂ ಬರುತ್ತೆ. ನಮ್ಮ ರೈತಗಳು ಎರಡೂ ಒಂದು ಕಲರ್ ಕೂಡ ಇಷ್ಟಪಡ್ತಾರೆ. ಬಟ್ ನಾನು ಏನು ಹೇಳಿದ್ದೀನಿ ಫೀಚರ್ಸು ಇದೇ ಫೀಚರ್ಸು. ಈಗ ಬೆಟ್ಟದಪುರಗಳ ದನಗಳು ಕಡಿಮೆ ಆಗಿರೋದ್ರಿಂದ ಇದನ್ನ ಉದ್ದೇಶಪೂರ್ವಕವಾಗಿ ಅದನ್ನ ಒತ್ತಿ ಈ ಒಂದು ಭಾಗದ ಜನಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಬೆಟ್ಟದಪುರ ತಳಿನ ಉಳಿಸಿ, ಈ ಬೆಟ್ಟದಪುರ ತಳಿನ ಈ ಭಾಗದ ಜನಗಳೇ ಉಳಿಸ್ಬೇಕು. ಹೌದು, ಖಂಡಿತ ತಗೊಂಡೋಗಿ ಖಂಡಿತ ಉಳಿಸ್ಲಿಕ್ಕಾಗಲ್ಲ. ಈ ಒಂದು ಇದಕ್ಕೆ ತುಂಬಾ ಸ್ಕೋಪ್ ಇದೆ. ಈಗ ಇಲ್ಲಿದು ಇಷ್ಟು ಸ್ಕೋಪ್ ಇದೆ ಅಂತನ್ನುವಂಥದ್ದನ್ನ ನಮ್ಮ ಗೌರ್ಮೆಂಟ್ ಆಗಲಿ ಇಲ್ಲಿ ಇದಕ್ಕೆ ಇಲಾಖೆ ಸಂಬಂಧಪಟ್ಟಂತ ಸಿಬ್ಬಂದಿಗಳಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದನ್ನ ಈ ತರ ಮೇಂಟೈನ್ ಮಾಡಿ ಅಂತ ಅನ್ನೋದನ್ನ ಹೇಳ್ತಾ ಇಲ್ಲ. ಸೊ ಅದು ನಮಗೂ ಅದೊಂದು ನೋವಿನ ಸಂಗತಿ. ಆಕ್ಚುಲಿ ಅವರು ಇದನ್ನ ಮುಂದಾಗಬೇಕು. ಈ ಒಂದು ಪಶುವೈದ್ಯಕೀಯ ಇಲಾಖೆ ಏನಿದೆ ಈ ಬೆಟ್ಟದಪುರ ಅಂತನ್ನುವ ಈ ಭಾಗದಲ್ಲಿ ಬಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇಂಥ ಜಾತ್ರಾ ಸಂದರ್ಭಗಳಲ್ಲಿ ಇದರದೇ ಆದಂತ ವಿಶ್ಲೇಷಣೆ ಕೊಟ್ಟು ವಿಡಿಯೋಗಳ ಮುಖಾಂತರನೋ ಅಥವಾ ರೈತ ಸಮೂಹದ ಹಿಂಗೆ ಸೇರಿದಂತ ಸಂದರ್ಭದಲ್ಲಿ ಅದನ್ನ ಒಂದು ಮಾಹಿತಿ ಕೊಡ್ತು ಅಂತಂದಾಗ ಅಟ್ಲೀಸ್ಟ್ ಕೆಲವು ಜನಕ್ಕೆ ಗೊತ್ತಾಗುತ್ತೆ, ಒಬ್ಬರಿಂದ ಅದು ಇಂಪ್ರೂವ್ ಆಗೋದಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನ ಹೇಳ್ತಾ ಬರ್ತಾ ಇದೀವಿ. ಈಗ ಮತ್ತೆ ಈ ವರ್ಷನೂ ಕೂಡ ಇದು ನೀವು ಬಂದಿರೋದ್ರಿಂದ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಈ ಬೆಟ್ಟದಪುರ ತಳಿನ ಉಳಿಸಿ ನಮ್ಮ ಹಳ್ಳಿಕಾರಲ್ಲಿ ಇದು ಒಂದು ಮುಖ್ಯವಾಗಿರುವಂತ ಒಂದು ಪ್ರಭೇದ. ಇದನ್ನ ಉಳಿಸಿ ಅಂತ ಈ ಭಾಗದ ಜನದಲ್ಲಿ ವಿಡಿಯೋ ನೋಡ್ತಾ ಇರುವಂತಹ ಯಂಗ್ಸ್ಟರ್ಸ್ ಏನಿದ್ದೀರಾ, ಸೊ ನೀವು ಇದಕ್ಕೆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಈ ಒಂದು ಪ್ರಭೇದವನ್ನ ನೀವು ಉಳಿಸ್ಬೋದು. ಬೆಟ್ಟದಪುರ ಸುತ್ತಮುತ್ತ ಯಾರೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ಖಂಡಿತವಾಗ್ಲೂ ನೀವು ಇದಕ್ಕೆ ಪಣ ತೋಡಿ. ಸೊ ನೆಕ್ಸ್ಟ್ ಇಯರ್ ಕೂಡ ನಾವು ಈ ಜಾತ್ರೆಗೆ ಬರ್ತೀವಿ. ಸೊ ಬೆಟ್ಟದಪುರ ಈ ಒಂದು ತಳಿಯನ್ನು ಇನ್ನೂ ಹೆಚ್ಚು ನೋಡುವಂತಹ ಒಂದು ಅದೃಷ್ಟ ನಮಗೂ ಕೂಡ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಯಂಗ್ಸ್ಟರ್ಸ್ ಆದಷ್ಟು ಈ ಒಂದು ತಳಿಯ ಒಂದು ಹಸುಗಳನ್ನು ಹೆಚ್ಚಾಗಿ ಸಾಕಿ ಇದೇ ಒಂದು ಹೋರಿಯಿಂದ ಕ್ರಾಸಿಂಗ್ ಮಾಡಿಸಿ ಆವಾಗ ನಿಮಗೆ ಒಂದು ಒಳ್ಳೆ ಬೆಟ್ಟದಪುರ ಕರುಗಳೇ ಸಿಗುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸೊ ಈ ಒಂದು ಪ್ರಭೇದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ಬೋದು, ಹೋರಿಗಳನ್ನಾಗಲಿ ಹಸುಗಳನ್ನಾಗಲಿ ನೋಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ಖಂಡಿತವಾಗ್ಲೂ ನಮ್ಮ ಯಂಗ್ಸ್ಟರ್ಸ್ ಖಂಡಿತ ಕೈ ಜೋಡಿಸ್ತಾರೆ. ಏನಾದರೂ ಒಂದು ಒಳ್ಳೆ ಕೆಲಸ ನಡೀತಿದೆ, ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂತಂದಾಗ ಖಂಡಿತವಾಗ್ಲೂ ಮುಂದೆ ಬಂದೇ ಬರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಮುಂದೆ ಬಂದು ಈ ಒಂದು ಪ್ರಭೇದವನ್ನು ಉಳಿಸಿ ಅಂತ ನಾನು ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.